ವೀರೇಶ್ ಸರ್, ಇದು ನಿಜಕ್ಕೂ ಕೂಡ ಕರ್ನಾಟಕದ ರಾಜಕಾರಣದ ಚರಿತ್ರೆಯಲ್ಲಿ ಒಂದು ಮಹತ್ವದ ಮೈಲಿಗಲ್ಲು. ಯಾಕೆ ಅಂತಂದರೆ ದೇವರಾಜ ಅರಸು ಅವರ ಪಾಲಲ್ಲಿ ಇದ್ದಂತಹ ಈ ಒಂದು ದಾಖಲೆಯನ್ನು ಇವತ್ತು ಸರಿಗಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಬ್ರೇಕ್ ಮಾಡ್ತಾರೆ ಸಿದ್ದರಾಮಯ್ಯನವರು. ಸೊ ಆಳ್ವಿಕೆ ನಡೆಸೋದು ಹೆಚ್ಚಲ್ಲ, ಯಾವ ರೀತಿ ಆಳ್ವಿಕೆ ನಡೆಸಿದ್ದಾರೆ, ಕರ್ನಾಟಕದ ಜನ ಇವರನ್ನ ಯಾವ ರೀತಿ ನೆನಪಲ್ಲಿ ಇಟ್ಕೊಳ್ತಾರೆ. ದೇವರಾಜ ಅರಸು ಅಂದ ತಕ್ಷಣ ಭಾಳಷ್ಟು ವಿಚಾರಗಳು ನಮ್ಮ ಕಣ್ಮುಂದೆ ಬರುತ್ತೆ. ನಾನು ಆಗಲೇ ಹೇಳಿದಾಗೆ ಭೂ ಸುಧಾರಣೆ ಆಗಿರ್ಬೋದು, ಉಳುವವನೇ ಒಡೆಯ ಆಗಿರ್ಬೋದು, ಅಥವಾ ಒಂದು 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 ಋಣಮುಕ್ತ ಕರ್ನಾಟಕ ಆಗಿರಬಹುದು, ಮಲ ಹೊರುವಂಥ ಪದ್ಧತಿಯನ್ನು ನಿಷೇಧ ಮಾಡಿರೋದಾಗಿರ್ಬೋದು, ಹಾವನೂರು ಆಯೋಗದ ವರದಿಯನ್ನು ಜಾರಿ ಮಾಡಿರೋದಾಗಿರ್ಬೋದು, ಮತ್ತು ಭಾಳಷ್ಟು ಇದೆ ಸರ್. ನಿರುದ್ಯೋಗಿಗಳಿಗೆ ಸ್ಟೈಫಂಡ್ ಕೊಡೋದಾಗಿರ್ಬೋದು, ಮತ್ತೊಂದು ಕಡೆ ಸಾಮಾಜಿಕ ನ್ಯಾಯ, ಭಾಳಷ್ಟು ವಿಚಾರಗಳ ಬಗ್ಗೆ ನಾವು ಈಗಲೂ ಕೂಡ ದೇವರಾಜ ಅರಸು ಅವರನ್ನು ಎಸ್ಪೆಷಲಿ ಹಿಂದುಳಿದ ವರ್ಗಗಳ ಹರಿಕಾರ ಅಂತ ನೆನಪಿಸ್ಕೊಳ್ತೀವಿ. ಅದೇ ರೀತಿ ಚರಿತ್ರೆಯಲ್ಲಿ ಸಿದ್ದರಾಮಯ್ಯನವರನ್ನು ಯಾವ್ಯಾವ ವಿಚಾರಗಳಿಗೆ ಈ ಕನ್ನಡ ನಾಡಿನ ಜನತೆ ನೆನಪಿಟ್ಕೊಳ್ತಾರೆ.